ನಮಸ್ಕಾರ. ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇದನ್ನು ಇಡ್ಲಿ ಅನ್ಬೋದು, ಮಸಾಲ ಇಡ್ಲಿ ಅನ್ಬೋದು, ಅಥವಾ ಕಡುಬು ಅನ್ಬೋದು. ಬಟ್ ಇದೊಂಥರ ಯುನೀಕ್ ಆಗಿದೆ. ಇದ್ರ ಜೊತೆ ಇವತ್ತು ನಾನೊಂದು ಪಲಾವ್ ಕೂಡ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು, ಕ್ವಿಕ್ಕಾಗಿ ಮತ್ತು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ. ನಾನು ಈ ರೆಸಿಪಿಗೆ ಇಡ್ಲಿ ರವೆ ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ನಾವು ಇಡ್ಲಿ ಮಾಡೋವಂಥ ರವೆ ಯೂಸ್ ಮಾಡಿದರೆ ಸಾಕು. ಇದರಲ್ಲಿ ನಾನು ವಿಜಯ್ ಬ್ರ್ಯಾಂಡಿಂದು ಇಡ್ಲಿ ರವೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ರವೆ ಹಾಕ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ತೊಳ್ಕೊಂಡು ಒಂದು 20 ಮಿನಿಟ್ಸ್ ತೆಗೆದಿಡಿ. ನಾನು ಸಿಂಪಲ್ ಪಲಾವ್ ರೆಸಿಪಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಜಜ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಕೂಡ ತೊಡ್ಕೊಂಡು ತೆಗೆದಿಟ್ಕೊಂಡಿದ್ದೆ. ಅದನ್ನು ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಿಬಿಡಿ. ಆಮೇಲೆ ಉದ್ದಕ್ಕೆ ಹೆಚ್ಚಿದಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ನಿಮ್ಮ ಹತ್ರ ಏನೇನು ತರಕಾರಿ ಇದೆ ಅದೆಲ್ಲ ಹೆಚ್ಚು ಹಾಕೋಬೋದು. ಮತ್ತು ಜಜ್ಜಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಪೇಸ್ಟ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ಮೇಲೆ ಸ್ವಲ್ಪ 1-2 ಚಮಚ ತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿದ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಇದಾದಮೇಲೆ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಮೊಸರು ಒಂದು ಅರ್ಧ ಬಟ್ಲಷ್ಟು ಇಲ್ಲ 1 ಬಟ್ಲಷ್ಟು ಮೊಸರು ಕೂಡ ನೀವು ಹಾಕ್ಕೋಬೋದು. ಯಾಕೆಂದರೆ ನಾವು ಟೊಮೊಟೊ ಕೂಡ ಹಾಕಿದ್ದೀವಿ ಇದರಲ್ಲಿ ಆಲ್ರೆಡಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಓಡಿಸ್ಕೊಂಡ್ಬಿಡಿ. ಈ ಕಡೆ ನಾನು ಇಡ್ಲಿಗೆ ಸೋರೆಕಾಯಿ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ. ತುರಿದಂಥ ಸೋರೆಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಜಜ್ಜಿದಂಥ ಶುಂಠಿ, ಆಮೇಲೆ ಸಣ್ಣಕ್ಕೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮೊಸರು ಹಾಕಬೇಕು. 1 ಬೌಲಷ್ಟು ನಾನು ಅಂದಾಜಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ 1 ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಫ್ಲೇವರ್ಗೋಸ್ಕರ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಕಡೆ ನಾನು ಹಬೆ ಮಾಡ್ಕೊಳ್ಲಿಕ್ಕೆ, ಇಡ್ಲಿ ಬೇಯಿಸ್ಕೊಳ್ಲಿಕ್ಕೆ ನೀರಿಟ್ಟಿದ್ದೀನಿ ಒಂದು ಕಡೆಗೆ. ಈ ಕಡೆ ನಾನು ಇಡ್ಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಇಷ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಸ್ವಲ್ಪ ತಣ್ಣಗಾದ ಮೇಲೆ ಇದು ಕಲಿಸ್ಕೊಂಡಿದ್ನಲ್ಲ ಇವಾಗ ಇಡ್ಲಿ ಬ್ಯಾಟರು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಒಳ್ಳೆ ಘಮ ಬರುತ್ತೆ ಇದರಿಂದ. ಮತ್ತು ಇಡ್ಲಿ ಕೂಡ ತುಂಬ ಘಮ ಘಮ ಅಂತ ಅನ್ನುತ್ತೆ ಉದ್ದಿನಬೇಳೆ, ಕಡಲೆಬೇಳೆದು ಒಗ್ಗರಣೆಯಿಂದ. ಈ ಕಡೆ ನಾನೇನು ಮಾಡ್ತಾಯಿದ್ದೀನಿ, ಈ ಥರ ಟ್ರೇ ಇಟ್ಕೊಂಡ್ಬಿಟ್ಟು ಸ್ಟೀಮ್ ಟ್ರೇನ ನಾನು ತಟ್ಟೆ ಒಳಗಡೆ ಎಣ್ಣೆ ಸವರ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾನು ತಟ್ಟೆ ಒಳಗಡೆ ಪೂರ್ತಿ ಇಡ್ಲಿ ಒಂದು ಮಿಕ್ಸರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಂತರ ಟೋಟಲ್ 3 ಟ್ರೇ ಇದ್ದಿದ್ದನ್ನು ಸ್ಟೀಮರ್ ಟ್ರೇಸ್ ನಾನು 3 ತಟ್ಟೆಗಳಲ್ಲಿ ಸರಿಯಾಗಿ ನಾನು ಇಡ್ಲಿಗಳನ್ನು ಒಂದಾದಮೇಲೆ ಒಂದು ಇಟ್ಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಪಲಾವ್ ಕೂಡ ಆಗಿದೆ, 2 ವಿಷಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್. ನಾನು ಯಾವುದೇ ರೀತಿ ಒಗ್ಗರಣೆ ಹಾಕಿಲ್ಲ, ಎಣ್ಣೆ ಹಾಕ್ಕೊಂಡು ನಾನು ಯಾವುದೇ ಥರ ಇದು ಮಾಡ್ಕೊಂಡಿಲ್ಲ. ತುಂಬ ಟೈಮ್ ಕಡಿಮೆ ಸಮಯದಲ್ಲಿ ನೀವು ಸಡನ್ನಾಗಿ ಅಥವಾ ದಿಢೀರಾಗಿ ಯಾರು ಬಂದರೆ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು. ಮಾಡಿ ನೋಡಿ. ಈ ಕಡೆ ನಾನು ಉಳಿದಿದ್ದು ಇಡ್ಲಿ ಬ್ಯಾಟರ್ನ ರೆಗ್ಯುಲರ್ ಇಡ್ಲಿ ಒಂದು ಇದರಲ್ಲಿ ಸ್ಟ್ಯಾಂಡಲ್ಲಿ ಹಾಕಿಟ್ಬಿಟ್ಟು ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಈ ಕಡೆ ಬೆಂದಿದೆ ಅಂತ ಕೂಡ ಚೆಕ್ ಮಾಡಿದಾಗ ಇಡ್ಲಿ ಆಲ್ಮೋಸ್ಟ್ ಆಗೋಗಿತ್ತು. ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಸ್ವಲ್ಪ ಮೇಲ್ಗಡೆ ನೀರು ಅನ್ನಿಸ್ಬೋದು, ಬಿಕಾಸ್ ಅದು ಹಬೆ ನೀರು ಮೇಲ್ಗಡೆ ಬರ್ತಾ ಇರೋದ್ರಿಂದ. ಸೊ ಒಂದು ನೀವು ತೆಗೆದಿಟ್ಕೊಂಡ್ಮೇಲೆ 1-2 ನಿಮಿಷ ಬಿಟ್ಕೊಂಡು ನೀವು ನೀಟಾಗಿ ನೋಡಿ ತಟ್ಟೆಯಿಂದ ಅದು ಆರಾಮಾಗಿ ಬರುತ್ತೆ. ನಾನು ಅದನ್ನ ಕೈಯಲ್ಲಿ ತಗೊಳ್ಬೇಕು ಅಂತಲೂ ಇಲ್ಲ. ನೋಡಿ ಜಸ್ಟ್ ಹಾಗೆ ಹಾಕಿದ ತಕ್ಷಣ ತಟ್ಟೆನಲ್ಲಿ ಹಾಗೆ ಅದು ಬಿಟ್ಕೊಂಡ್ಬಿಡ್ತು. ಈ ಕಡೆ ತಟ್ಟೆ ಇಡ್ಲಿ ಕೂಡ ಆಗಿದೆ. ಈ ಕಡೆ ರೆಗ್ಯುಲರ್ ಇಡ್ಲಿ ಥರನೂ ಕೂಡ ನಾನು ಮಾಡಿದ್ದೀನಿ. ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ನೀವು ಆ ಥರನೂ ಮಾಡ್ಬೋದು. ಮನೇಲಿ ಯಾರಿಗೆ ಯಾವ ಥರ ಇಷ್ಟ ಆಗುತ್ತೆ ತಟ್ಟೆ ಇಡ್ಲಿನೋ ರೆಗ್ಯುಲರ್ ಇಡ್ಲಿನೋ ಮಾಡಿಕೊಂಡು ಅದಕ್ಕೊಂದು ಒಳ್ಳೆ ಯಾವುದಾದ್ರು ಚೆನ್ನಾಗಿರೋ ಗ್ರೇವಿ ಅಥವಾ ಚಟ್ನಿ ಮಾಡ್ಕೋಬೋದು. ನಾನು ಹೆಸರು ಕಾಳು ಪಲ್ಯ ಮಾಡ್ಕೊಂಡಿದ್ದೆ, ಚೆನ್ನಾಗೋದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ.